ಸಚಿವ ಸಂಪುಟ ವಿಸ್ತರಣೆಯಾಗಿ ವಾರ ಆಯಿತು. ವಾರ ಕಳೆದರೂ ಕೂಡ ಇನ್ನೂ ಕೂಡ ಈ ಖಾತೆಯ ಕಗ್ಗಂಟು ಏನಿದೆ ಬಗೆಹರಿಯುವಂತಹ ಲಕ್ಷಣಗಳು ಕಾಣಸಿಗ್ತಾ ಇಲ್ಲ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ವಾರ ಕಳೆದು ಹೋಗಿದೆ ಈ ಸಚಿವ ಸಂಪುಟ ವಿಸ್ತರಣೆಯಾಗಿ. ಬಟ್ ಆದರೆ ಇನ್ನೂ ಕೂಡ ಖಾತೆ ಹಂಚಿಕೆ ಆಗಿಲ್ಲ. ಇನ್ನೂ ಕೂಡ ಆ ಒಂದು ಕಗ್ಗಂಟನ್ನ ಬಿಡಿಸುವಲ್ಲಿ ಹೈಕಮಾಂಡ್ನ ನಾಯಕರು ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ. ಹೇಗೆ ಬಿಡಿಸೋದು ಅನ್ನೋದೇ ತಲೆನೋವು ಆಗ್ಬಿಟ್ಟಿದೆ. ಹೈಕಮಾಂಡ್ ಅಂಗಳದಲ್ಲಿ ಖಾತೆಯ ಪ್ರಹಸನ ಮುಂದುವರೆದುಕೊಂಡು ಹೋಗ್ತಾ ಇದೆ. ಒಂದು ಕಡೆ ಲಾಬಿ ನಡೆಸ್ತಾ ಇರುವಂತಹ ನಾಯಕರು ಲಾಬಿಯನ್ನ ನಡೆಸ್ಕೊಳ್ತಾ ಹೋಗ್ತಾ ಇದ್ದಾರೆ. ಇವತ್ತಾದ್ರೂ ಫೈನಲ್ ಆಗತ್ತಾ ಸಚಿವರ ಖಾತೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಾರೆ. ಯಾಕೆಂದ್ರೆ ವಿಪಕ್ಷಗಳು ತರಾಟೆಗೆ ತೆಗೆದುಕೊಳ್ತಾ ಇದ್ದಾವೆ. ಇನ್ನೂ ಕೂಡ ನಿಮ್ಮ ಸಮಸ್ಯೆಯನ್ನ ಬಗೆಹರಿಸ್ಕೊಂಡಿಲ್ಲ ಅಂತ ಹೇಳಿ ಅಧಿವೇಶನ ಆರಂಭ ಆಗೋದಕ್ಕೆ 2 ದಿನಗಳು ಮಾತ್ರ ಬಾಕಿ ಉಳಿದುಕೊಂಡಿದೆ. ಈ 2 ದಿನದ ಒಳಗಾಗಿ ಖಾತೆ ಹಂಚಿಕೆಯ ಹೈ ಡ್ರಾಮಾ ನಡಿಬೇಕಾಗಿದೆ. ಖಾತೆ ಹಂಚಿಕೆ ಆದ ನಂತರ, ಫೈನಲ್ ಆದ ನಂತರ ಇನ್ನೊಂದು ಹೈ ಡ್ರಾಮಾ ನಡೆಯತ್ತಲ್ಲ, ಅದಕ್ಕೂ ಕೂಡ ಸಾಕ್ಷಿ ಆಗಬೇಕಾಗಿದೆ ಅಧಿವೇಶನ. ದೆಹಲಿ ದರ್ಬಾರ್ನಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಒಂದ್ ಕಡೆ ಸಾಗ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ರಾಹುಲ್ ಗಾಂಧಿ ಅವರು ಗ್ರೀನ್ ಸಿಗ್ನಲ್ ಕೊಡಬೇಕು. ಅವರ ಗ್ರೀನ್ ಸಿಗ್ನಲ್ಗಾಗಿ ಕಾದು ಕುಳಿತಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್. ಖಾತೆ ಹಂಚಿಕೆಗೆ ವಿಳಂಬ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಿಜೆಪಿ ವಾಕ್ಸಮರವನ್ನ ಮುಂದುವರಿಸಿಕೊಳ್ತಾ ಹೋಗ್ತಾ ಇದೆ. ಸಚಿವರಲ್ಲಿ ಟೆನ್ಷನ್ಗಳು, ಆತಂಕಗಳು ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಸೊ ಆ ಹೆಚ್ಚಾಗ್ತಾ ಇರುವಂತಹ ಆತಂಕ, BP, ಶುಗರ್ ಒಂದ್ ಕಡೆ ಹೆಚ್ಚಳ ಆಗ್ತಾ ಇದೆ. ಬೆಂಬಲಿಗರಲ್ಲಿ ಕುತೂಹಲ ಮನೆ ಮಾಡ್ತಾ ಇದೆ. ಯಾವಾಗ ನಮ್ಮ ಸಚಿವರಿಗೆ ಖಾತೆ ಹಂಚಿಕೆ ಆಗುತ್ತೆ, ಯಾವಾಗ ಖಾತೆ ಹಂಚಿಕೆಯಾಗಿ ಫೈನಲ್ ಪಟ್ಟಿ ರಿಲೀಸ್ ಆಗತ್ತೆ, ನಮ್ಮ ಸಚಿವರಿಗೆ ಯಾವ ಖಾತೆ ಸಿಗುತ್ತೆ ಅನ್ನುವಂತಹ ಕುತೂಹಲ ಬೆಂಬಲಿಗರಲ್ಲಿ ಹೆಚ್ಚಾಗ್ತಾ ಇದೆ. ಅಧಿವೇಶನ ಆರಂಭ ಆಗೋದಕ್ಕೆ ಉಳಿದಿರೋದು 2 ದಿನ ಮಾತ್ರ. ಆ 2 ದಿನಕ್ಕೂ ಮುನ್ನವೇ ಈ ಖಾತೆಯ ಸಸ್ಪೆನ್ಸ್ಗೆ ತೆರೆ ಬೀಳುತ್ತಾ ಇಲ್ವಾ, ಮುಂದುವರೆದುಕೊಳ್ತಾ ಹೋಗುತ್ತಾ, ಇವತ್ತು ರಾಹುಲ್ ಗಾಂಧಿ ಅವರು ಏನು ತೀರ್ಮಾನ ಕೈಗೊಳ್ತಾರೆ? ಕಾಂಗ್ರೆಸ್ನ ಈ ಹೈಕಮಾಂಡ್ನ ನಾಯಕರು ಕರ್ನಾಟಕವನ್ನ ಎಲ್ಲೋ ಒಂದು ಕಡೆ ತಮಾಷೆಯಾಗಿ ತೆಗೆದುಕೊಂಡು ಬಿಟ್ಟಿದ್ದಾರಾ, ಉಡಾಫೆಯನ್ನ ಮಾಡ್ತಾ ಇದ್ದಾರಾ, ಅಥವಾ ಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನ ಕಡೆಗಣಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರಾ ಅನ್ನುವಂತಹ ಚರ್ಚೆ ರಾಜಕೀಯ ವಲಯದಲ್ಲಿ ಆಗ್ತಾ ಇದೆ.